ಹಾಯ್ ಗೆಳೆಯರೆ, ಎಲ್ಲರಿಗೂ ನಮಸ್ಕಾರ. IPL 2025 RCB ವರ್ಸಸ್ KKR ಪಂದ್ಯದ ವೇಳೆ ವಿರಾಟ್ ಕೊಹ್ಲಿ ಸಾಲ್ಟ್ ಸಿಡಿಲಬ್ಬರ ಬ್ಯಾಟಿಂಗ್ ಮಾಡಿದ್ದಾರೆ ಮತ್ತು ಪವರ್ ಪ್ಲೇನಲ್ಲಿ 80 ರನ್ ಬಾರಿಸಿದ RCB ತಂಡ ಮತ್ತು ಈ ಎರಡು ಸ್ಟಾರ್ ಬೌಲರ್ಗಳನ್ನು ಧ್ವಂಸ ಮಾಡಿದ್ದಾರೆ. ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು? ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇನೆ. ಆದ ಕಾರಣ ಈ ವಿಡಿಯೋ ಸಂಪೂರ್ಣವಾಗಿ ನೋಡಿ. ಆದರೆ ಅದಕ್ಕೂ ಮುನ್ನ ನೀವು RCB ಅಭಿಮಾನಿಗಳಾಗಿ ಈ ವಿಡಿಯೋ ನೋಡುತ್ತಿದ್ದರೆ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ ಮತ್ತು ಇಂತಹ ಹೊಸ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹೌದು, ಕೋಲ್ಕತ್ತಾ ಈಡನ್ ಗಾರ್ಡನ್ ಮೈದಾನದಲ್ಲಿ ನಡೆಯುತ್ತಿರುವ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹಾಗೂ ಕೋಲ್ಕತ್ತಾ ನೈಟ್ ರೈಡರ್ಸ್ ನಡುವಿನ IPL 18ನೇ ಆವೃತ್ತಿಯ ಮೊದಲ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ರಹಾನೆ ಪಡೆ 175 ರನ್ ಕಲೆ ಹಾಕಿತು. ಇದೀಗ ಈ ರನ್ಗಳ ಗುರಿ ಬೆನ್ನಟ್ಟಿರುವ RCB ತಂಡಕ್ಕೆ ಸ್ಫೋಟಕ ಆರಂಭ ಸಿಕ್ಕಿದೆ. ಆರಂಭಿಕರಾಗಿ ವಿರಾಟ್ ಕೊಹ್ಲಿ ಹಾಗೂ ಫಿಲ್ ಸಾಲ್ಟ್ ಮೊದಲ 6 ಓವರ್ಗಳಲ್ಲೇ ತಂಡದ ಮೊತ್ತವನ್ನು 80 ರನ್ಗಳಿಗೆ ಕೊಂಡೊಯ್ದಿದ್ದಾರೆ. ಇನ್ನು 175 ರನ್ಗಳ ಬೆನ್ನಟ್ಟಿದ RCBಗೆ ಮೊದಲ ಓವರ್ನಲ್ಲಿ ಸ್ಫೋಟಕ ಆರಂಭ ಸಿಕ್ಕಿತು. ಈ ಓವರ್ನಲ್ಲಿ ಫಿಲ್ ಸಾಲ್ಟ್ ಒಂದು ಬೌಂಡ್ರಿ ಹೊಡೆದರೆ ವಿರಾಟ್ ಕೊಹ್ಲಿ ಕೂಡ ಒಂದು ಬೌಂಡ್ರಿಯೊಂದಿಗೆ ಖಾತೆ ತೆರೆದರು. ಈ ಓವರ್ನಿಂದ ಒಟ್ಟು 12 ರನ್ಗಳು ಬಂದವು. ಎರಡನೇ ಓವರ್ನಲ್ಲಿ ಮ್ಯಾಜಿಕಲ್ ಸ್ಪೆಲ್ ಮಾಡಿದ ಸ್ಪೆನ್ಸರ್ ಜಾನ್ಸನ್ ಕೇವಲ 5 ರನ್ ನೀಡಿದರು. ಮೂರನೇ ಓವರ್ನಲ್ಲಿ ಮತ್ತೆ ದಾಳಿಗಿಳಿದ ವೈಭವ್ ಅರೋರಾ ಮೇಲೆ ಸಾಲ್ಟ್ ಬೌಂಡ್ರಿಗಳ ಮಳೆಗರೆದರು. ಈ ಓವರ್ನಲ್ಲಿ ಸಾಲ್ಟ್ ಒಂದು ಬೌಂಡ್ರಿ ಹಾಗೂ ಸಿಕ್ಸರ್ ಬಾರಿಸಿದರೆ ವಿರಾಟ್ ಕೊಹ್ಲಿ ಕೂಡ 2 ಬೌಂಡ್ರಿ ಕಲೆ ಹಾಕಿದರು. ಹೀಗಾಗಿ 3 ಓವರ್ಗಳ ಮುಕ್ತಾಯಕ್ಕೆ RCB 37 ರನ್ ಹೊಡೆದಿದ್ದರು. ಇದೇ ವೇಳೆ ನಾಯಕ ರಹಾನೆ ತಂಡದ ಭರವಸೆಯ ಬೌಲರ್ ವರುಣ್ ಚಕ್ರವರ್ತಿಗೆ ಬೌಲಿಂಗ್ ನೀಡಿದರು. ವರುಣ್ ಕೂಡ ಮೊದಲ 2 ಎಸೆತಗಳಲ್ಲಿ ಕೇವಲ 3 ರನ್ ಬಿಟ್ಟುಕೊಟ್ಟರು. ಆದರೆ ಉಳಿದ 4 ಎಸೆತಗಳಲ್ಲಿ ಬೌಂಡ್ರಿಗಳನ್ನು ಕೊಟ್ಟಿದ್ದರು. ಮಾಜಿ KKR ಆಟಗಾರ ಫಿಲ್ ಸಾಲ್ಟ್ 3 ಬೌಂಡ್ರಿ ಹಾಗೂ 1 ಸಿಕ್ಸರ್ ಸಹಾಯದಿಂದ ಈ ಓವರ್ನಲ್ಲಿ 21 ರನ್ ಹೊಡೆದಿದ್ದರು. ಇನ್ನು 5ನೇ ಓವರ್ನಲ್ಲಿ ಉಗ್ರ ರೂಪ ತಾಳಿದ ವಿರಾಟ್ ಕೊಹ್ಲಿ ಸ್ಪೆನ್ಸರ್ ಜಾನ್ಸನ್ ಎಸೆತದ ಈ ಓವರ್ನ ಮೊದಲ 2 ಎಸೆತಗಳನ್ನು ಸಿಕ್ಸರ್ ಹೊಡೆದರು. ಹಾಗೆಯೇ ಈ ಓವರ್ನ ಕೊನೆಯ ಎಸೆತವನ್ನು ಸಾಲ್ಟ್ ಬೌಂಡ್ರಿ ಬಾರಿಸಿದರು. 5ನೇ ಓವರ್ ಅಂತ್ಯಕ್ಕೆ RCB ಸ್ಕೋರ್ 75 ಆಗಿತ್ತು. ಆದರೆ 6ನೇ ಓವರ್ನಲ್ಲಿ ಬೌಲಿಂಗ್ ಮಾಡಿದ ಹರ್ಷಿತ್ ರಾಣಾ ಕೇವಲ 5 ರನ್ ಬಿಟ್ಟುಕೊಟ್ಟು RCB ವೇಗಕ್ಕೆ ಕಡಿವಾಣ ಹಾಕಿದರು. ಆದಾಗ್ಯೂ RCB ಮೊದಲ 6 ಓವರ್ಗಳಲ್ಲಿ 80 ರನ್ ಕಲೆ ಹಾಕುವಲ್ಲಿ ಯಶಸ್ವಿಯಾಯಿತು. ಧನ್ಯವಾದಗಳು ಇಲ್ಲಿಯವರೆಗೆ ವಿಡಿಯೋ ನೋಡಿದ್ದಕ್ಕೆ.